ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಪ್ರಕರಣ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಟೋಪಿ ಹಾಕಿ ಬಾಂಗ್ಲಾದವರಿಗೆ ಈ ಸರ್ಕಾರ ಮನ್ನಣೆ ಹಾಕಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಂಧ್ರದಿಂದ ಬಂದವರು ಇಲ್ಲಿ ಇದ್ದಾರೆ, ಕೆಲವರು ಕೇರಳ ಅಂತಿದ್ದಾರೆ, ಕೆಲ ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿದ್ದಾರೆ, ನಾವು ಬರ್ತೀವಿ ಅಂತ ಗೊತ್ತಾಗ್ತಾ ಇದ್ದಂತೆ ಟ್ಯಾನಿ ರೋಡ್ ಟಿಪ್ಪು ನಗರ ಜನರನ್ನ ತಂದಿಲ್ಲಿ ಬಿಟ್ಟಿದ್ದಾರೆ. ಈ 150ರ ಸಂತಿಯಲ್ಲಿ 400 ಜನರನ್ನ ತಂದು ಬಿಟ್ಟಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರವಾದಂತಹ ಆರೋಪವನ್ನ ಮಾಡಿರುವಂತದ್ದು. ಸೊ ಬಿಜೆಪಿಯ ನಾಯಕರುಗಳು ಭೇಟಿ ಕೊಟ್ಟಿದ್ರು. ಅಲ್ಲಿನ ಸಿಚುವೇಶನ್ಸ್ ಏನಿದೆ, ಸ್ಥಿತಿಗತಿ ಏನಿದೆ, ಯಾರು ನಿರಾಶ್ರಿತರು, ಯಾರು ಸಂತ್ರಸ್ತರು, ಇವ್ರನ್ನೆಲ್ಲ ಮಾತಾಡ್ಸೋಣ ನೋಡೋಣ ಅಂತ ಈ ಸಂದರ್ಭದಲ್ಲಿ ಕೆಲವರನ್ನು ಮಾತಾಡಿಸಿದ್ದಾರೆ. ಅವರ ID ಕಾರ್ಡು, ವೋಟರ್ ID, ರೇಷನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಚೆಕ್ ಮಾಡಿ, ಎಲ್ಲಿದ್ರಿ ಇಲ್ಲಿ ತನಕ, ಯಾವಾಗ ಬಂದ್ರಿ ಇಲ್ಲಿಗೆ, ಯಾರು ಕರ್ಕೊಂಡು ಬಂದ್ಬಿಟ್ರು ನಿಮ್ಮನ್ನ, ಯಾವ ಊರ್ನವ್ರು ನೀವು, ಕನ್ನಡ ಯಾಕೆ ಮಾತಾಡಕ್ ಬರಲ್ಲ, 20-25 ವರ್ಷದಿಂದ ಇಲ್ಲೇ ಇದ್ರು, ಈ ತರದೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಯಾಕೋ ಸ್ವಲ್ಪ ಸರಿ ಅನ್ಸಿಲ್ಲ. ಬೇಕಂತ ಯಾರ್ಯಾರನ್ನ ತಂದು ಇಲ್ಲಿ ಬಿಟ್ಟಿದ್ದಾರೆ, ನಾವು ಬರ್ತೀವಿ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಕೆಲವೊಂದು ಅರೇಂಜ್ ಅನ್ನ ಮಾಡಿಸಿದ್ದಾಗಿ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸ್ವಲ್ಪ ಸೈಡ್ ಪೊಲೀಸ್ ಒಂದು ಸೈಡ್ ಬನ್ನಿ, ಒಂದು ಸೈಡ್ ಅಲ್ಲಿ ಹೆಂಗಸ್ರು ಇದಾರಲ್ಲ ಒಂದು ಸರ್, ಸ್ವಲ್ಪ ಹಿಂದೆ ಸರ್, ಒಂದು ನಿಮಿಷ ಸ್ವಲ್ಪ ಹಿಂದೆ. ಇದು ಬಂಡೆ ಸರ್, ಎತ್ತಲ್ಲ ಬ್ಯಾಗ್ ಎತ್ಕೋ. ಸಿದ್ದರಾಮಯ್ಯ ನೇತೃತ್ವದ ಈ ಟೋಪಿ ಸರ್ಕಾರ ಇಷ್ಟು ದಿನ ಕರ್ನಾಟಕದ ಕನ್ನಡಿಗರಿಗೆ ಟೋಪಿ ಹಾಕಿ ಇವತ್ತು ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಬಂದ ಮೇಲೆ ಕರ್ನಾಟಕ ಮಿನಿ ಬಾಂಗ್ಲಾದೇಶಗಳ ಹಬ್ ಆಗ್ತಾ ಇದೆ. ನಾವು ಸರ್ವೆ ಮಾಡಿದ್ದೀರಿ. ನಾನು ಇಲ್ಲಿ ಬರೋಕ್ಕೆ ಮುಂಚೆ ನಮ್ಮ ನಾಯಕರುಗಳೆಲ್ಲ ಇಲ್ಲೆಲ್ಲ ಇದ್ದಾರೆ, ತಮೇಶ್ ಗೌಡ ಎಲ್ಲ ಸರ್ವೆ ಮಾಡಿದ್ರಿ ಕಳೆದ 6-7 ದಿನದಿಂದ. ಎಲ್ಲರೂ ಕೂಡ ಇವಾಗ ನಾನು ಮಾತಾಡಿಸ್ದೆ, ಮಾಧ್ಯಮದಿಂದನೂ ಮಾತಾಡಿಸ್ದೆ, ಕೆಲವರೆಲ್ಲ ಆಂಧ್ರ, ಅದೇ ಅವರು ಪೆನಗೊಂಡ ಅವಳು ಹೇಳ್ತಾಳೆ 25 ವರ್ಷದಿಂದ ಇಲ್ಲೇ ಇದ್ದೆ ಅಂತ. ನೀನು ವಯಸ್ಸು ಎಷ್ಟಮ್ಮ ಅಂದ್ರೆ 28 ವರ್ಷ ಅಂತ. 2 ವರ್ಷಕ್ಕೆ ಹೆಂಗ್ ನಡ್ಕೊಂಡ್ ಬಂದ್ಬಿಟ್ಲಿ ಇಲ್ಲಿಗೆ? ಸಾಧ್ಯನಾ? ಇನ್ನು ಕೆಲವರು ಕೇರಳ ಅಂತ ಹೇಳ್ತಾರೆ. ಅವರನ್ನು ಕೂಡ ಇಲ್ಲಿ ಏನ್ ಕೆಲಸ ಮಾಡ್ತಾ ಇದೀಯ ಅಂದ್ರೆ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದೀನಿ ಅಂತಾರೆ. ಏನಪ್ಪ ಇದು? ಏನನ ಒಳ ಉಳೋ ಜಾಗ ಆಯ್ತಾ ಇಲ್ಲೆಲ್ಲನ? ಒಳ ಉಳೋ ಜಾಗ ಆಯ್ತಾ ಇಲ್ಲೇನ ಅಂದ್ರೆ ಅಪ್ಪಟ ಸುಳ್ಳು. ನಾನು ಬರ್ತಾ ಇದ್ದೀನಿ, ನಾನು ಮತ್ತು ಚಲವಾದಿ ಮತ್ತು ನಮ್ಮ ಅಶ್ವಥ್ ನಾರಾಯಣ ನಾವು ಬರ್ತಾ ಇದ್ದೀರಿ ಅಂತ ಗೊತ್ತಾದ ತಕ್ಷಣನೇ ನೆನ್ನೆ ಇಲ್ಲಿ ಬಂದು ಮುಖಂಡರುಗಳೆಲ್ಲ ಈ ರೇಷನ್ ಕಾರ್ಡ್ ಮಾಡ್ಕೊಡ್ತಾರಲ್ಲ, ಈ ಗುಡ್ಸ್ಲಾಕ್ನಲ್ಲ, ವಾಸಿಂ ಅವರೆಲ್ಲ ಬಂದು ಯಾರು ಇಲ್ಲಿ ಮನೆ ಇದ್ರು ಅವ್ರನ್ನೆಲ್ಲ ಆಚೆ ಕಡೆ ತಗೊಂಡೋಗಿ ಇಟ್ಟಿದ್ದಾರೆ. ಮತ್ತೆ ಸುತ್ತಮುತ್ತ ಇರೋಂಥ ಟ್ಯಾನಿ ರೋಡು, ಇಲ್ಲಿ ಟಿಪ್ಪು ನಗರ, ಈ ಕಡೆ ಬೇರೆ ಬೇರೆ ಏರಿಯಾಗಳಿಂದ ಯಾರಿಗೆ ಸ್ವಲ್ಪ ಕನ್ನಡ ಬರುತ್ತೋ ಅವ್ರನ್ನೆಲ್ಲ ಕರ್ಕೊಂಡು ಅವ್ರ ಆಧಾರ್ ಕಾರ್ಡು, ಅವ್ರ ರೇಷನ್ ಕಾರ್ಡ್ ತಂದು ಇಲ್ಲಿ ನಿಲ್ಸಿದ್ದಾರೆ. ಆಮೇಲೆ ಅವ್ರು ಯಾರೋ ಸರ್ಫರಾಜ್ ಖಾನ್ ಅಂತೆ, ಮೊನ್ನೆ ಲೋಕಾಯುಕ್ತ ರೈಡ್ ಆಯ್ತಲ್ಲ ದುಡ್ಡು ಹೊಡೆದು, ಅವು ಬಂದು ಹೇಳಿದಾರಂತೆ ಅಧಿಕಾರಿಗಳಿಗೆಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ ಅವ್ರಿಗೆಲ್ಲ ಆವಾಜ್ ಬಿಟ್ಟು ಹೋಗಿದಾರಂತೆ. ಇದ್ದವ್ರು ಹೇಳಿದ್ದು ಯಾವ್ರೇ ಎಲ್ಲ ಸ್ಥಳೀಯರೇ ಅಂತ ಬರ್ಕೊಬೇಕು, ಯಾರನ್ನೂ ಕ್ವಶನ್ ಮಾಡಬಾರ್ದು. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಖುದ್ದಾಗಿ ವಿಪಕ್ಷ ನಾಯಕ ಸೇರಿದಂತೆ ಬಿಜೆಪಿ ಕೆಲವು ನಾಯಕರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಅಲ್ಲಿನ ಪಿಕ್ಚರ್ ಏನಿದೆ ಅನ್ನೋದು ನೋಡಿರ್ತಾರೆ, ಕೇಳಿರ್ತಾರೆ, ಏನೇನು ಆಯ್ತು ಅಲ್ಲಿ ಅಂತ. ಕೋಗಿಲು ಕ್ರಾಸ್ನಲ್ಲಿ ಅಕ್ರಮವಾಗಿ ನೆಲೆ ನಿಂತಹ ಕೆಲವೊಂದಿಷ್ಟು ಮನೆಗಳನ್ನ ತೆಗೆಯುವಂತ ಪ್ರಕ್ರಿಯೆಯನ್ನು ಓಕೆ, ಸಂಪರ್ಕ ಕಡಿತ ಆಗಿದೆ. ನೋಡಿ, ಈ ವಿಚಾರದಲ್ಲಿ ಬಿಜೆಪಿ ಇದೀಗ ಸತ್ಯಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡ್ಕೊಳ್ತಾ ಇದೆ. ಸೊ ಇಲ್ಲಿ ಏನಿದೆ, ಫ್ಯಾಕ್ಟ್ ಏನು, ರಿಯಾಲಿಟಿ ಚೆಕ್ ಏನು, ಇದನ್ನೆಲ್ಲವನ್ನ ಗಮನಿಸಿ ಅದನ್ನ ಹೈಕಮಾಂಡ್ ನಾಯಕರಿಗೆ ವರದಿಯನ್ನು ನೀಡೋದಕ್ಕೆ ಮತ್ತೆ ಕನೆಕ್ಟ್ ಆದ್ರು ರಾಕೇಶ್ ಡೀಟೇಲ್ಸ್ ನೀಡ್ತಾ ಇದ್ರೆ. ಕೋಗಿಲು ಕ್ರಾಸ್ ಬಳಿಯಲ್ಲಿ ಅಕ್ರಮವಾಗಿ ನೆಲೆ ನಿಂತಿದ್ದಂತಹ ಒಂದಷ್ಟು
ಅಕ್ರಮ ನಿವಾಸಿಗಳೆಂದು ಕರೆಯಲ್ಪಡ್ತಿದ್ದಂತಹ ಜನರ ಒಕ್ಕಲೆಬ್ಬಿಸುವಂತಹ ಪ್ರಕ್ರಿಯೆಯನ್ನ ರಾಜ್ಯ ಸರ್ಕಾರ ಕೈಗೊಂಡಿತ್ತು. ಈಗ ಈ ವಿಚಾರ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ. ಸ್ಥಳೀಯರನ್ನ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯನ್ನ ಮಾಡಲಾಗ್ತಿದೆ ಅನ್ನುವಂತಹ ಆರೋಪ ಒಂದು ಕಡೆಯಾದ್ರೆ, ಅಕ್ರಮ ನಿವಾಸಿಗಳು ವಿದೇಶಿಗಳು ಅಥವಾ ಬಾಂಗ್ಲಾದಿಂದ ಬಂದಿದ್ದಂತವರ ನೆಲೆಯನ್ನ ರಾಜ್ಯ ಸರ್ಕಾರ ಇಲ್ಲಿ ಕಲ್ಪಿಸಿತ್ತು. ಈಗ ಅವರಿಗೆ ಪರ್ಯಾಯವಾಗಿ ವಸತಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊರಟಿದೆ ಅನ್ನುವಂತಹ ಆರೋಪವನ್ನ ವಿಪಕ್ಷ ಬಿಜೆಪಿ ಮಾಡಿದೆ. ಈ ಸಂಬಂಧ ಈಗ ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಿರುವಂತಹ ಬಿಜೆಪಿ ಇದರ ಸಂಬಂಧಪಟ್ಟ ಹಾಗೆ ಸಮಗ್ರ ಮಾಹಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸುವ ನಿರ್ಧಾರವನ್ನ ಮಾಡಿಕೊಂಡಿದೆ. ಇದರ ನಡುವೆ ವಿಪಕ್ಷ ನಾಯಕರಾದಂತಹ ಅಶೋಕ್ ಹಾಗೆ ಚಲವಾದಿ ನಾರಾಯಣಸ್ವಾಮಿ ಅವರಿಬ್ಬರು ಇವತ್ತು ವಿವಾದ ಪ್ರದೇಶಕ್ಕೆ ಭೇಟಿಯನ್ನು ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ರು. ಅಲ್ಲಿ ಮನೆ ಕಳೆದುಕೊಂಡ ನಂತರವೂ ನೆಲೆ ನಿಂತಹ ನಿವಾಸಿಗಳ ಅಹವಾಲನ್ನ ಕೇಳಿಕೊಂಡ್ರು. ಈ ವೇಳೆ ಅವರ ಪ್ರಶ್ನೋತ್ತರದ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯಲ್ಲೂ ಕೂಡ ಗೊಂದಲದ ವಿಚಾರ ಇರುವುದು ಗಮನಕ್ಕೆ ಬಂದಿತ್ತು. ಬಹುತೇಕರು ತಮ್ಮ ಮೂಲ ಅಂದ್ರೆ ಹುಟ್ಟಿನ ಮೂಲವನ್ನ ಹೇಳುವುದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ರು. ಇಲ್ಲಿ ಹೇಗೆ ಬಂದ್ರಿ, ಯಾರು ಕರೆತಂದ್ರು ಅನ್ನೋದಕ್ಕೂ ಕೂಡ ಮಾಹಿತಿಯನ್ನು ಕೊಡದೇ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿಯವರು ಮಾಡ್ತಿದ್ದಂತಹ ಅಕ್ರಮ ನಿವಾಸಿಗಳು ಅನ್ನುವಂತಹ ವಿಚಾರಕ್ಕೆ ಪುಚ್ಚಿ ಕೊಡುವ ರೀತಿಯಲ್ಲಿ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಅಲ್ಲಿ ಸಿಗ್ತಾ ಇತ್ತು. ಆದ್ರೆ ಬಹುತೇಕರು ಹೇಳುವ ಪ್ರಕಾರ ಕಳೆದ 30 ವರ್ಷಗಳಿಂದ ನಾವಿಲ್ಲಿ ನೆಲೆ ನಿಂತಿದ್ದೇವೆ, ನಮ್ಮ ವಿಚಾರದಲ್ಲಿ ಸರ್ಕಾರ ಇಬ್ಬದಿಗೆಯನ್ನು ತೋರಿಸ್ತಾ ಇದೆ, ವಿಪಕ್ಷದವರ ಆರೋಪ ಸುಳ್ಳು ಅನ್ನುವಂತ ಮಾತನ್ನ ಕೂಡ ಹೇಳ್ತಿದ್ದಾರೆ. ಆದ್ರೆ ಈ ವಿಚಾರದ ಬಗ್ಗೆ ಗಮನ ಹರಿಸದ ವಿಪಕ್ಷದವರು ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಏನು ಆರೋಪ ಮಾಡಿದ್ದಾರೆ ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಕೂಡ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿಯನ್ನು ಒದಗಿಸಿಕೊಡ್ಬೇಕು. ಜೊತೆಗೆ ಈ ಅಕ್ರಮದ ವಿಚಾರದಲ್ಲಿ ಇರುವಂತವರ ವಿರುದ್ಧ NIA ತನಿಖೆಯನ್ನ ಮಾಡಿಸಬೇಕು. ತನಿಖೆ ಪೂರ್ಣಗೊಳ್ಳುವವರೆಗೂ ಇವರಿಗೆ ನೀಡಲು ಉದ್ದೇಶಿಸಿರುವಂತಹ ಪರ್ಯಾಯ ವಸತಿ ವ್ಯವಸ್ಥೆಯನ್ನ ಅಥವಾ ನಿವೇಶನದ ವ್ಯವಸ್ಥೆಯನ್ನ ತಡೆ ಹಿಡಿಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ. ಸರ್ಕಾರ ಇದಕ್ಕೆ ಕೂಡಲೇ ಸ್ಪಂದಿಸದೇ ಇದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಡೆಸುವಂತಹ ಒಂದು ಬೇಡಿಕೆಯನ್ನ ಕೂಡ ಅವರು ಮಾಡಿದ್ದಾರೆ. ಆ ರೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗೆ. ಯಾರು ಎಲಿಜಿಬಲ್ ಇಲ್ಲ ಸರ್, ಅದನ್ನೇ ಯಾರು 94 ಸಿಸಿಗೆ ಯಾರು ಎಲಿಜಿಬಲ್ ಇಲ್ಲ. ನೀವ್ ಹೇಳ್ತಾ ಇದ್ರಲ್ಲ ಈಗ ಪೆಂಡಿಂಗ್ ಇದೆ ಅಂತಂದ್ರೆ